ಅಲ್ಲಯ್ಯ, ಈ ಇನ್ಸ್ಪೆಕ್ಟರ್ ಪಾಂಡ ಇನ್ನೂ ಟೀಮ್ ಜೊತೆಗೆ ಯಾಕೆ ಬಂದಿಲ್ಲ? ನಾವು ಸಮುದ್ರದಲ್ಲಿ ತುಂಬಾ ಒಳಗಿದ್ದೇವೆ. ಅವ್ರಿಗೆ ಈಜಾಡ್ಕೊಂಡು ಬರ್ಲಿಕ್ಕೆ ಸಮಯ ಹಿಡಿಬಹುದು. ಅವ್ರು ಈಜ್ಕೊಂಡು ಯಾಕೆ ಬರ್ತಾರೋ ಕತ್ತೆ? ಈಜಾಡ್ಬೇಕಾದಿತ್ತು, ಇಲ್ಲಾಂದ್ರೆ ಅವ್ರು ಮುಳುಗ್ಬೋದು ಪಾಪ. ನೋಡಪ್ಪ, ಮೋಟಾರ್ ಬೋಟ್ ಇದೆ ಅವ್ರ ಬಳಿ. ಮೋಟಾರ್ ಬೋಟನ್ನೇ ಹಿಡ್ಕೊಂಡು ಈಜಾಡ್ತಿರ್ಬೋದು, ಅದಕ್ಕೆ ಸಮಯ ಹಿಡಿತಾ ಇದೆ. ಎಲ್ಲಿದ್ದಾರೆ? ನಮಗೆ ಕಾಣಿಸ್ತಾ ಇಲ್ಲ ಇನ್ಸ್ಪೆಕ್ಟರ್ ಪಾಂಡ. ಇವರು ಬೇಟೆಗಾರರ ಬಗ್ಗೆ ಹೇಳ್ತಿದ್ದಾರೆ. ಅಲ್ಲಿ ನೋಡಿ. ಬನ್ನಿ, ಈಗ ನಾವೇ ಅವ್ರನ್ನ ಹಿಡಿಯೋಕೆ ಹೋಗ್ಬೇಕು. ನೋಡಪ್ಪ, ನೀನು ಮರ್ತು ಬಿಟ್ಟೆ, ನಮ್ಮಲ್ಲಿ ಯಾರು ಕೂಡ ಮೀನು ಅಲ್ಲ. ನೀರಲ್ಲಿ ಉಸಿರಾಡೋದು ಹೇಗೆ? ಐಡಿಯಾ! ಈ ಗುಳಿಗೆಯಿಂದ ಇಲ್ಲಿ ನೋಡು, ಈ ಗುಳಿಗೆಯನ್ನ ಖನ್ನ ಸಾಹೇಬ್ರೆ ಚಿಕ್ಕಪ್ಪ ಮಾಡಿದ್ದು. ಇದನ್ನ ತಿಂದು ನೀರಿನಲ್ಲಿ 24 ಗಂಟೆ ಉಸಿರಾಡಬಹುದು. ಹಾಗಾದ್ರೆ ಗುಳಿಗೆ ತಿನ್ನು, ಹೋಗೋಣ. ಎನಿ ಡೌಟ್? ಅಲ್ಲೋಡು, ಅಲ್ಲಿದ್ದಾರೆ. ಬನ್ನಿ. ಡೊಮೆಲೋ ಡೊಮೆಲೋ, ಇಲ್ಲಿ ಡಾಲ್ಫಿನ್ಸು. ಈಗೇನಾಯ್ತು? ಈಗ ಹೇಗೆ ಡಿಸೈಡ್ ಮಾಡೋದು ಯಾವ ಮೂರನ್ನ ಹಿಡ್ಕೊಳ್ಳೋದು ಅಂತ? ಅರೆ, ಯಾವ್ದಾದ್ರೂ 3 ಹಿಡ್ಕೋ. ಓ, ಅದನ್ನೇ ಕೇಳ್ತಾ ಇರೋದು. ಯಾವ 3? ರೈಟ್ ನಿಂದ 3 ಅಲ್ಲ, ಲೆಫ್ಟ್ ನಿಂದ 3 ಅಲ್ಲ, ಮಧ್ಯದ 3? ಅರೆ, ಯಾವ್ದಾದ್ರೂ ಹಿಡ್ಕೊಳ್ಳೋಣ ಡಫರ್. ಏನು ವ್ಯತ್ಯಾಸ ಆಗುತ್ತೆ, ಆದ್ರೆ 3 ಹಿಡ್ಕೋಬೇಕಷ್ಟೇ. ಓಕೆ. ಓಯ್, ಗಮನ ಕೊಟ್ಟು 3 ಹಿಡ್ಕೊಳ್ಳಿ. 4 ಹಿಡ್ಕೊಂಡ್ರೆ ಒಂದನ್ನು ವಾಪಸ್ ಬಿಡೋದಕ್ಕೆ ಬರ್ಬೇಕಾಗತ್ತೆ. ನೀನೇನಾದ್ರೂ ಪಾರ್ಟ್ನರ್ ಆಗಿಲ್ದಿದ್ರೆ ಶಾರ್ಕ್ಗೆ ತಿನ್ನಿಸ್ಬಿಡ್ತಿದ್ದೆ. ಅಲ್ಲಿದ್ದಾರೆ. ಇವತ್ತು ಇವರು ಪಾರಾಗಿ ಹೋಗ್ಬಾರ್ದು. ಡೊಮೆಲೋ, ನನಗೆ ನಾಯಿ, ಬೆಕ್ಕು, ಗಿಳಿ ನೀರಿನಲ್ಲಿ ಈಜ್ತಾ ಇರೋದು ಕಾಣಿಸುತ್ತೆ. ಅರೆ, ಅವರು ಸ್ಕೂಬಾ ಡೈವಿಂಗ್ ಮಾಡ್ತಾ ಇರ್ಬೋದು. ನೀನು ಡಾಲ್ಫಿನ್ ಮೇಲೆ ಗಮನ ಕೊಡು.
ಕುಕ್ರಾಜ, ಇವರು ನಮ್ಮ ಜನಗಳಿಗೆ ಹೊಡಿತಾ ಇದ್ದಾರೆ. ಅಟ್ಯಾಕ್! ಯಾ ಅಯ್ಯಮ್ಮ, ಹನಿ ಮೂರ್ಛೆ ಹೋದ. ಜೋರ್ದಾರ್ ಸಂಭಾಳಿಸು. ಓ ಹೊರಟೋದ್ರು. ಅವ್ರ ಹತ್ರ ಅಪಾಯಕಾರಿ ಆಯುಧ ಇದೆ, ಅವ್ರನ್ನ ಎದುರಿಸಕ್ಕೆ ಸಾಧ್ಯ ಇಲ್ಲ. ನಡಿ, ಅವರನ್ನ ಹುಡ್ಕೋಣ. ನನ್ನ ಗೆಳೆಯರನ್ನ ಹೊಡಿದ್ರ ಬಿಡಲ್ಲ. ವಾವ್, ಡಾಲ್ಫಿನ್ ಹಿಡ್ಕೋ, ಬಿಡಬೇಡ ಅದಕ್ಕೆ. ಓಯ್, ಆ ಬೆಕ್ಕುಗಳೆಲ್ಲದು. ಬಿಡು ಅದನ್ನ. ಅಲ್ಲಿದ್ದ ಡಾಲ್ಫಿನ್, ಹಿಡಿಯೋದನ್ನ. ಅವರು ಪೆಟ್ಟಿಯ ಹಿಂದಿದ್ದಾರೆ. ನಾವು ಹನಿಯನ್ನು ಈ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗಕ್ಕಾಗಲ್ಲ. ಪ್ರಿಟಿ, ಯಾರಾದ್ರೂ ಅವರಿಂದ ಕಾಪಾಡಿ. ಪ್ರಿಟಿ, ಇದಕ್ಕೆ ಓಡೋದಕ್ಕೆ ಬಿಡಬೇಡ. ಒಲ್ಲೆಲ್ಲೆಲ್ಲೆಲ್ಲೋ ಒಡ್ಡೆಮೆಲ್ಲೋ ಪಾಪ ಹೆಲ್ಪ್ ಕೇಳ್ತಾ ಇದ್ದಾಳೆ. ಹೆಲ್ಪ್ ಮಾಡಿ ಬಿಡೋಣ. ಕುಕ್ರಾಜ, ಯು ಇಡಿಯಟ್, ಹೆಲ್ಪ್ ಮಾಡಬಾರ್ದು, ಅದಕ್ಕೆ ಹಿಡಿಬೇಕು ಅದನ್ನ. ನಾವು ರೆಡಿಯಾಗಿದ್ದೇವೆ. ನೀವೇನು ಭಜನೆ ಮಾಡೋದಕ್ಕೆ ರೆಡಿನಾ? ಅವರು ಹೊಡೆದು ನಮ್ಮ ಬ್ಯಾಂಡ್ ಬಜಾಯಿಸಿದ್ರು. ಎನಿ ಡೌಟ್? ಸಂದೇಹಕ್ಕೆ ಯಾವುದೇ ಅವಕಾಶವೇ ಇಲ್ಲ. ನೀನ್ ಹೇಳ್ತೀಯ ಅಂದ್ಮೇಲೆ ಸತ್ಯನೇ ಇರಬೇಕು. ಏನಪ್ಪಾ, ಎಷ್ಟು ಬೇಗ ಬರುವ ಅಗತ್ಯ ಏನಿತ್ತು? 2-3 ದಿವಸ ತಡೆದು ಬರ್ಬೋದಿತ್ತಲ್ಲ, ನಡೆದೋಗ್ತಿತ್ತು. ಸಾರಿ, ಮೋಟರ್ ಬೋಟ್ನವ ನಮ್ಮನ್ನ ವಿರುದ್ಧ ದಿಕ್ಕಿನಲ್ಲಿ ಕರ್ಕೊಂಡು ಹೋಗಿದ್ದ. ಹಿಂತಿರುಗಿ ಬರೋದಕ್ಕೆ ಸ್ವಲ್ಪ ಹೊತ್ತಾಗೋಯ್ತು. ಇನ್ಸ್ಪೆಕ್ಟರ್ ಪಾಂಡ, ಅವರು ಅಪಾಯಕಾರಿ ಜನರು, ಮತ್ತೆ ಅವ್ರ ಬಳಿ ಅಪಾಯಕಾರಿ ಆಯುಧ ಇದೆ. ಅವರು ಪ್ರೀತಿಯನ್ನ ಹಿಡಿದು ಕರ್ಕೊಂಡೋದ್ರು. ಏನು? ಅವ್ರು ನನ್ನ ತಂಗಿನ ಕರ್ಕೊಂಡು ಹೋದ್ರು. ನಾನು ಅವ್ರನ್ನ ಬಿಡಲ್ಲ. ಇಷ್ಟು ದೊಡ್ಡ ಸಮುದ್ರದಲ್ಲಿ ಹುಡುಕೋದು ಹೇಗೆ? ಅರೆ, ಅವ್ರು ಈಸ್ಟ್ ಸೈಡಿಗೆ ಹೋಗಿದ್ದು ನಾನ್ ನೋಡಿದೀನಿ. ಬನ್ನಿ, ಪ್ರೀತಿನ ಹುಡ್ಕೋಕೆ ಹೋಗೋಣ. ಬನ್ನಿ ಅಲ್ವಾ? ಹನಿ, ಹುಚ್ಚುತನ ಮಾಡಬೇಡ. ಇಷ್ಟು ದೊಡ್ಡ ಸಮುದ್ರದಲ್ಲಿ ಅವರನ್ನು ಹುಡುಕೋದು ಸುಲಭ ಅಲ್ಲ. ಎನಿ ಡೌಟ್? ನೋಡಪ್ಪ, ಅವ್ರ ಬಳಿ ಸಬ್ಮರೀನ್ ಕೂಡ ಇದೆ. ಅವರು ಬಹುಶಃ ಸಮುದ್ರದ ಒಳಗೆ ಎಲ್ಲೋ ಇರಬಹುದು. ಅವರನ್ನು ಹುಡುಕೋದು ಪಾಸಿಬಲ್ ಅಲ್ಲ. ಆದ್ರೆ ನಾವು ಪ್ರಯತ್ನ ಅಂತೂ ಮಾಡಬಹುದಲ್ವಾ? ಪ್ರೀತಿ ಎಷ್ಟು ಕ್ಯೂಟ್ ಆಗಿದ್ಲು. ನೀವು ಬರ್ಬೇಡಿ, ನಾನೇ ಹೋಗ್ತೀನಿ. ನಾನೇ ಹುಡುಕ್ತೀನಿ ನನ್ನ ತಂಗಿನ. ಹನಿ, ಬನ್ನಿ, ನೀನ್ ನನ್ನ ತಮ್ಮ ಅಲ್ವಾ? ಒಂದು ವೇಳೆ ಪ್ರೀತಿ ನನ್ನ ತಂಗಿ ಆಗಿದ್ರೆ ನಿಂದು ಕೂಡ ತಂಗಿ ಆಗಿರ್ತಾಳಲ್ವಾ? ನೀನು ಕೂಡ ಬರಲ್ವಾ ನನ್ ಜೊತೆ?
ಬರ್ತೀನಿ ಅನಿ, ಮತ್ತೆ ನಮ್ಮ ತಂಗಿ ಪ್ರೆಟಿಯನ್ನ ಖಂಡಿತ ಬಚಾವ್ ಮಾಡೋಣ. ನಾನಂತೂ ಬೆಕ್ಕಿನ ಹಾಗೂ ಕಾಣಿಸೋದಿಲ್ಲ, ಡಾಲ್ಫಿನ್ ಹಾಗೂ ಅಲ್ಲ. ಆದ್ರೆ ಸೋದರ ನಾನು ಹೌದು. ಎನಿ ಡೌಟ್? ನಾನು ನಿಮ್ ಜೊತೆ ಬರ್ತೀನಿ. ಹೌದಪ್ಪ, ಹೋಗೋದಾದ್ರೆ ಎಲ್ರೂ ಹೋಗೋದೆ. ಏನ್ರಪ್ಪ, ತಮ್ಮಂದ್ರೆ ಅಂತ ಸುಮ್ನೆ ಹೇಳಲ್ಲ, ತಮ್ಮಂದ್ರು ಅಂತ ತಿಳ್ಕೊಂಡಿದ್ದೀನಲ್ಲ, ಆ ಭಾವನೆಯಿಂದ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಜೊತೆಗೆ ಬರ್ತೀನಿ. ನಂದಿರೆ, ನಾವೆಲ್ಲರೂ ಹೋಗಿ ಪ್ರಿಟಿನ ಬಚಾವ್ ಮಾಡುವ. ಆದ್ರೆ ನೀರಿನ ಒಳಗೆ ಉಸಿರಾಡೋದು ಹೇಗೆ? ನಾವು ಕನ್ನ ಸಾಹೇಬ್ರ ಚಿಕ್ಕಪ್ಪನ ಗುಳಿಗೆ ತಿಂದಿದ್ದೀವಿ. ಅದರ ಫಲಿತಾಂಶ 24 ಗಂಟೆವರೆಗೆ ಇರಬಹುದು. ನನಗೂ ಕೊಡಿ ಗುಳಿಗೆ, ನಾನು ಬರ್ತೀನಿ. ಗುಳಿಗೆ ಖಾಲಿ ಆಯ್ತು, ನೀವಿಲ್ಲೇ ವೇಟ್ ಮಾಡಿ, ನಾವು ಅವ್ರನ್ನ ಹಿಡಿದು ತರ್ತೀವಿ.